ಹಾಯ್ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲಸ್ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ನನ್ನ ನೈಟ್ ಹೇರ್ ಕೇರ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಥರ ಹೇರ್ ಕೇರ್ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗೋದು ಕಡಿಮೆ ಆಗುತ್ತೆ, ಹೇರ್ ಸಾಫ್ಟ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇದು ಸ್ಟೆಪ್ ಯಾವ್ಯಾವುದು ಅಂತ ಹೇಳ್ತೀನಿ. ಸೊ ಮೊದಲಿಗೆ ಏನು ಅಂತ ಹೇಳಿದ್ರೆ, ನೀವು ಮಲ್ಗೋಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹೇರಲ್ಲಿ ಟ್ಯಾಂಗಲ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಸಿಕ್ಕೆಲ್ಲ ಏನಿರುತ್ತೆ ಅದನ್ನೆಲ್ಲ ಬಿಡಿಸ್ಕೋಬೇಕು. ನೀವು ಸಿಕ್ಕು ಬಿಡಿಸುವಾಗ ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆಗೆ ಸಿಕ್ಕನ್ನ ಬಿಡಿಸ್ತಾ ಹೋಗಬೇಕು. ಮೇಲ್ಗಡೆಯಿಂದ ಕೆಳಗಡೆ ಬಿಡಿಸ್ಬೇಡಿ. ಮತ್ತು ತುಂಬ ಜೋರಾಗಿ ಎಲ್ಲ ಸಿಕ್ಕನ್ನ ಬಿಡಿಸೋದು ಆ ಥರ ಎಲ್ಲ ಮಾಡಬೇಡಿ. ತುಂಬ ನಿಧಾನವಾಗಿ ನೀಟಾಗಿ ಬಿಡಿಸ್ಕೊಳ್ಳಿ. ಸೊ ಒಂದ್ಸರಿ ಎಲ್ಲ ಆದ ನಂತರ ಎರಡೂ ಸೈಡು ನೀಟಾಗಿ ಸಿಕ್ಕೆಲ್ಲ ಬಿಡಿಸಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಸ್ಟೆಪ್ ಇದು. ಇಲ್ಲಿ ನಾನು ಸೀರಮ್ನ ಯೂಸ್ ಮಾಡ್ತಿದ್ದೀನಿ, ಏರ್ ಸೀರಮ್ನ. ನೀವು ಏರ್ ಸೀರಮ್ ಇಲ್ಲ ಅಂತ ಹೇಳಿದರೆ, ಅಥವಾ ಯೂಸ್ ಮಾಡಲ್ಲ ಅಂತ ಹೇಳಿದರೆ, ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಆಲಿವ್ ಆಯಿಲ್ ಅಥವಾ ಬಾದಾಮ್ ಆಯಿಲ್ನ ಒಂದು 10 to 15 ಡ್ರಾಪ್ಸ್ ಅಷ್ಟು ತೊಗೊಂಡು ಏರಿಗೆ ಲೆಂತ್ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದು ಸೆಕೆಂಡ್ ಸ್ಟೆಪ್ಪು. ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗಲಿ ಅಥವಾ ತುಂಬ ಡ್ರೈನೆಸ್ ಆಗೋದು ಆಗಲ್ಲ. ಓಕೆನಾ? ತುಂಬ ಜಾಸ್ತಿನೂ ಅಪ್ಲೈ ಮಾಡಬೇಡಿ, ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ಮುಗಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ನಿಮ್ಮ ಹೇರ್ನ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇದು ಥರ್ಡ್ ಸ್ಟೆಪ್ಪು. ಇಲ್ಲಿ ನಾನು ಹೇರ್ನ ಬಾಚ್ಕೊಳ್ತಾ ಇದ್ದೀನಲ್ವ, ಸೊ ನಾನು ವುಡನ್ ಕೋಮ್ನ ಯೂಸ್ ಮಾಡ್ಕೊಳ್ತೀನಿ. ವುಡನ್ ಕೋಮ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಹೇರಿಗೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೀವು ಕೈಯಲ್ಲಿನೂ ಹೇರ್ನ ಮಸಾಜ್ ಮಾಡಿ ಕೊಡ್ಬೋದು, ಅಥವಾ ಮಸಾಜರ್ ಬರುತ್ತಲ್ವ, ಸೊ ಅದನ್ನ ತೊಗೊಂಡು ಹೇರಿಗೆ ಮಸಾಜ್ ಮಾಡ್ಕೋಬೋದು ಲೈಟಾಗಿ. ನಿಧಾನವಾಗಿ ಕೋಮ್ ಮಾಡ್ಕೊಳ್ಳಿ. ಕೋಮ್ ಮಾಡುವಾಗ ತುಂಬ ಜೋರಾಗಿ ಪ್ರೆಸ್ ಮಾಡಿ ಎಲ್ಲ ಮಾಡಬೇಡಿ, ಲೈಟಾಗಿ ಪ್ರೆಷರ್ ಕೊಟ್ಟರೆ ಸಾಕಾಗುತ್ತೆ. ಸೊ ಒಂದು 3 to 5 ಮಿನಿಟ್ಸ್ ನೀಟಾಗಿ ಹೇರ್ನ ಬಾಚಿಬಿಟ್ಟು ನೀವು ಇದನ್ನು ಇಲ್ಲಿ ನಾನು ಜಡೆ ಹಾಕ್ಕೊಳ್ತಿದ್ದೀನಿ. ಸೊ ಈ ಥರ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ತುಂಬ ಟೈಟಾಗೆಲ್ಲ ಜಡೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಥರ ಜಡೆ ಪೂರ್ತಿಯಾಗಿ ಹಾಕ್ಕೊಂಡ್ಬಿಟ್ಟು ಫುಲ್ ತುದಿ ಏನಿದೆ ಅಲ್ಲಿ ತನಕ ಪೂರ್ತಿಯಾಗಿ ಕವರ್ ಮಾಡಿಬಿಟ್ಟು ಸಿಲ್ಕ್ ಸ್ಯಾಟಿನ್ ರಿಬ್ಬನ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ಥರದನ್ನ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಏರ್ ಫಾಲ್ ಆಗೋದು ತುಂಬ ಕಡಿಮೆ ಇರುತ್ತೆ ಆಗ. ಸೊ ಈ 3 ಸ್ಟೆಪ್ನ ಫಾಲೋ ಮಾಡಿ ಏರ್ ಗ್ರೋತ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.